ನಮಸ್ಕಾರ ರೀ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದಿನಗಳು ಉರುಳಿ ಕಾಲದ ಗರ್ಭ ಸೇರ್ಲಿಕ್ಕೆ ತಡಾನೇ ಇಲ್ಲ ಅಂತೀನ್ರಿ. ಅದು ಹೆಂಗೆ ದಿನ ವಾರ ತಿಂಗಳುಗಳು ಕಳೆದು ವರ್ಷನೇ ಮುಗಿದು ಹೋಗ್ಬಿಡ್ತದ ಗೊತ್ತೇ ಆಗೋದಿಲ್ಲ. ನೋಡಿದ್ರಾಗ 2025 ಹೋಗಿ 2026 ಬಂದ ಬಿಡ್ತು. ಈ ವರ್ಷ ನಿಮ್ಮಿಂದ ಎಲ್ಲ ಒಳ್ಳೆಯ ಕೆಲಸಗಳು ಸಾಧ್ಯ ಆದಷ್ಟು ನಡೀಲಿ ಅಂತ ಆಶಿಸ್ತಾ, ನನ್ನ ಮಗಳಿಗೆ ಹೊಸ ವರ್ಷಕ್ಕೆ ಕೇಕ್ ಬೇಕಾಗಿತ್ತು ರೀ. ಅದು ಮನೆಯಾಗೆ ಮಾಡೋದಿತ್ತು. ಅದಕ್ಕೆ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಚಾಕ್ಲೇಟ್ ಗನಾಶನ್ನ ಪ್ರಿಪೇರ್ ಮಾಡಿಕೊಂಡು ಫ್ರಿಜ್ನಾಗ ಇಟ್ಟರೆ ಆಯಿತು ಅಂತ ಫಸ್ಟ್ ಆ ಕೆಲಸ ಮಾಡಾಕತ್ತೀನಿ ನೋಡ್ರಿ. ಇದಕ್ಕೇನಿಲ್ಲ, 1 ಬಟ್ಲ ಕೋಕೋ ಪೌಡರ, 1 ಬಟ್ಲ ಸಕ್ಕರೆ. ನಾವು ಸ್ವೀಟ್ ಇಷ್ಟಪಡೋದಿಲ್ಲ ಅನ್ನೋ ಕಾರಣಕ್ಕೆ 1 ಬಟ್ಲಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆ ತೊಗೊಂಡಿನಿ ರೀ. ಅದಕ್ಕೆ 1 ರಿಂದ 2 ಸ್ಪೂನ್ ಕಾರ್ನ್ ಫ್ಲೋರ್ ಹಿಟ್ಟು ಹಾಕಿ ಮೊದಲು ಒಣ ಹಿಟ್ಟುಗಳನ್ನೆಲ್ಲ ಚೆಂದಂಗೆ ಕಲಿಸ್ಕೊಂಡು, ಆಮೇಲೆ 1 ಬಟ್ಲದಷ್ಟು ಕಾಸಿ ಆರಿಸಿದ ತಣ್ಣನೆಯ ಹಾಲುಗಳನ್ನು ಸ್ವಲ್ಪ ಹಾಕ್ಕೊಂಡು 1 ಗಂಟೆ ಇರಲಾರ್ದಂಗೆ ಅದನ್ನು ಚೆಂದಂಗೆ ಬೀಟ್ ಮಾಡ್ಕೋಬೇಕ್ರಿ. ಬೀಟರ್ ಇತ್ತು ಅಂತಂದ್ರೆ ಬೀಟ್ ಮಾಡ್ಕೊರಿ, ಇಲ್ಲ ಅಂತಂದ್ರೆ ನಾನು ಹಂಗೆ ಕೈಲಿಂದನೇ ಬಳೋತಾನ ಗಂಟು ಉಳಿಲಾರ್ದಂಗೆ ಕಲಿಸ್ಕೊಂಡ್ಬಿಡ್ರಿ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದನ್ನು ಅಗದಿ ಸಣ್ಣ ಉರಿ ಇಟ್ಟು ಒಲೆ ಮೇಲೆ ಒಂದು 5 ರಿಂದ 6 ನಿಮಿಷ ಕುದಿಲಾಕ ಇಡೋದು ನೋಡ್ರಿ. ಹಂಗೆ ಕೈ ಆಡಿಸ್ಕೊಂತಿರ್ಬೇಕ್ರಿ. ನೆನಪಿಟ್ಕೊರಿ, ಮತ್ತು ಬಿಟ್ಟು ಹೊರಗೆ ಹೋದ್ವಿ ಕೆಟ್ವಿ. ಅದಕ್ಕೆ ಬೇಕಿಂಗ್ ನೀಡ್ಸ್ ಲಾಟ್ಸ್ ಆಫ್ ಪೇಷನ್ಸ್ ಮೋರ್ ದ್ಯಾನ್ ಕುಕ್ಕಿಂಗ್ ಅಂತ ಹೇಳ್ತಾರೆ. ಈ ಹಂತಕ್ಕೆ ಅದು ಬಂದಮೇಲೆ ಅದು ಕಲರ್ ನೋಡ್ರಿ ಎಷ್ಟು ಚೆಂದ ಆಗದಲ್ಲ, ಡಾರ್ಕ್. ಅದಕ್ಕೆ ಮ್ಯಾಲೆ ಒಂದು 10 ರಿಂದ 20 ಗ್ರಾಮ್ ಒಳಗೆ ಬೆಣ್ಣೆನ ಹಾಕಿಬಿಡ್ರಿ. ಬೆಣ್ಣೆಲ್ಲ ಕರಗುತನ ಅದನ್ನು ತಿರುವುದು ಮಾತ್ರ ಮರಿಬೇಡ್ರಿ. ಆಹಾ, ಮನೆ ಎಲ್ಲ ಚಾಕ್ಲೇಟ್ ಘಮ ಹರಡ್ಕೊಂಡು ನನ್ನ ಮಗಳ ಸಂಭ್ರಮಕ್ಕೆ ಎಲ್ಲೇನೇ ಇರಲಿಲ್ಲ ನೋಡ್ರಿ. ಅಷ್ಟು ಚಂದ ವಾಸನೆ ಬರಾಕತ್ತಿತ್ತು. ಚಾಕ್ಲೇಟ್ ಗನಾಶ್ ನೋಡಿದ್ರಾಗ ಪ್ರಿಪೇರ್ ಬಿಡ್ತು. ಅದನ್ನು ಒಂದು ಬಟ್ಟಲ್ದಾಗ ತಕ್ಕೊಂಡು ಆ ಬಟ್ಲನ್ನ ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ಕೇಕ್ ರೆಡಿ ಮಾಡೋ ತಾನ ಅದು ತಣ್ಣಗಾಗ್ತದ ಅಂಥೇಳಿ ಆ ಬೊಗಾಣಿ ಖಾಲಿ ಮಾಡಿಕೊಂಡು ಒಂದು ಬೌಲ್ನಾಗ ಚಾಕ್ಲೇಟ್ ಗನಾಶನ್ನ ತೆಗೆದಿಟ್ಕೊಳಕತ್ತೀನಿ ರೀ. ಅದನ್ನು ಫ್ರಿಜ್ನಾಗ ಇಡಬೇಕು. ನಾ ಇಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂತಂದ್ರೆ ಅದನ್ನು ಫ್ರೀಝರ್ನಾಗ ಇಟ್ಟುಬಿಟ್ಟೆ ರೀ. ಆಮೇಲೆ ಅದು ಭಾಳ ಗಟ್ಟಿ ಆಗಿಬಿಡ್ತು, ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗ್ಲಾರ್ದಷ್ಟು. ನಾ ಮಾಡಿದ ತಪ್ಪ ನೀವು ಮಾಡಬೇಡ್ರಿ. ಈ ಸಲ ಕೇಕ್ದು ಬೇಸ್ನ ಮನೆಯಾಗೆ ಪ್ರಿಪೇರ್ ಮಾಡಿಲ್ರಿ. ಇದು ರೆಡಿಮೇಡ್ ಬ್ಯಾಟರ್ ಮಿಕ್ಸ್ ಇರ್ತದಲ್ಲ, ಅದನ್ನೇ ತಂದು ಅದರಿಂದನೇ ಮಾಡಾಕತ್ತಿದ್ದೆ. ಆಮೇಲೆ ಓವನ್ನೂ ಬಳಸಲಿಲ್ಲ, ಕುಕ್ಕರ್ನೂ ಬಳಸಲಿಲ್ಲ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ನನ್ನ ಕಡೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ಒಂದು ನಾನ್ ಸ್ಟಿಕ್ ಪ್ಯಾನ್ದಾಗ ಆ ಕೇಕ್ ಮಿಕ್ಸ್ ರೆಡಿ ಮಿಕ್ಸ್ ಏನಿರ್ತದಲ್ಲ ಅದನ್ನು ಹಾಕಿ ಅದನ್ನ ಚೆಂದಂಗೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳಕತ್ತೀವಿ ನೋಡ್ರಿ ತಾಯಿ ಮಗಳು. ಅಷ್ಟರಾಗ ನಮ್ಮ ಮಾಸ್ಟರ್ ಶೆಫ್ ಮಿಸ್ಟರ್ ಬೇಕರ್ ಬಂದೇ ಬಿಟ್ಟರು. ನಮ್ಮ ಯಜಮಾನರು ಸರಿ ರೀ ನಾ ಮಾಡ್ತೀನಿ ಅಂತ ಹೇಳಿ ಅವರು ಚಾರ್ಜ್ ತಗೊಂಡ್ರು ನೋಡ್ರಿ ಅಪ್ಪ ಮಗಳು. ಅದ ರೆಡಿ ಮಿಕ್ಸ್ ಪೌಡರ್ನಾಗ ಸ್ವಲ್ಪ ಕಾಸಿ ಆರಿಸಿದ ತಣ್ಣನ ಹಾಲು ಹಾಕ್ಕೊಂತ 1 ಗಂಟೆ ಉಳಿಲಾರ್ದಂಗೆ ಹಿಟ್ಟನ್ನು ಚೆಂದಂಗೆ ಬೀಟ್ ಮಾಡ್ಕೊಂಡು ಕಲಿಸ್ಕೊಳ್ಳೋದ್ರಿ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದಕ್ಕೆ 20 ಗ್ರಾಮ್ನಷ್ಟು ಬೆಣ್ಣೆನ ಹಾಕ್ಕೊಂಡು ಮತ್ತು ಚೆಂದಂಗೆ ಬೀಟ್ ಮಾಡ್ಕೊಂಡ್ರೆ ಮುಗೀತು ನೋಡ್ರಿ. ಕೇಕ್ದು ಬ್ಯಾಟರ್ ಪ್ರಿಪೇರ್ ಆಗ್ತದೆ. ಆಮೇಲೆ ಅದ ಪ್ಯಾನ್ ಮೇಲೆ ಒಂದು ಲಿಡ್ ಇದ್ದಿದ್ದು ಮುಚ್ಚಳ ಮುಚ್ಚಿ ಅದಕ್ಕೆ ಹಿಂಗೆ ತೂತೇನಾರ ಇತ್ತು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡು ಈ ರೀತಿ ಮಾಡಿಕೊಂಡು ಆ ಹೋಲ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ತಾನ ಬೇಕಾಗ್ತದ್ರಿ ಕೇಕ್. ಅಗದಿ ಸಣ್ಣ ಉರಿ ಇಡ್ಬೇಕ್ರ, ಮತ್ತು ಅಪ್ಪಿ ಜೋರು ಇಟ್ವಿ ಕೆಟ್ವಿ. ಆಮೇಲೆ ನಾ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂತಂದ್ರೆ ಇದನ್ನು
ಕರೆಕ್ಟ್ ಒಂದು 5 ರಿಂದ 6 ನಿಮಿಷ ಬಿಟ್ಟರೆ ಸಾಕಾಗ್ತದೆ. ನಾನು ಸುಮಾರು 10 ನಿಮಿಷದ ತನಕ ಅದನ್ನು ಓಪನ್ ಮಾಡಲಿಲ್ಲ. ಅದಕ್ಕೆ ಒಂಚೂರು ತಳದಾಗ ಹೊತ್ತದಂಗೆ ಆಯಿತು. 6 ನಿಮಿಷ ಆದ ಕೂಡಲೇ ಅದನ್ನು ತೆಗೆದು ನೋಡಿ ಆಗೋದಿಲ್ಲ ನೋಡಿಬಿಡ್ರಿ. ನಾ ಮಾಡಿದ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಅದು ತಣ್ಣಗಾಗುತ್ತಾನ ಈ ಕಡೆ ಒಂದು ಸ್ವಲ್ಪ ನೀರಿನಾಗ ಒಂಚೂರು ಸಕ್ಕರೆ ಹಾಕಿ ಸಕ್ಕರೆ ಪಾಕನ ತಯಾರು ಮಾಡ್ಕೊಳಕತ್ತೀನಿ ರೀ. ಅದನ್ನು ಮ್ಯಾಲೆ ಸ್ಪ್ರೆಡ್ ಮಾಡಬೇಕು ಕೇಕಿನ ಮೇಲೆ ಅಂಥೇಳಿ. ಕೇಕ್ ಬೇಕಾಗಿದ್ದು ನೋಡೋದಂತರೂ ಎಲ್ಲರಿಗೂ ಗೊತ್ತದ್ರಿ. ಒಂದು ಕಡ್ಡಿ ಚಾಕು ಇಲ್ಲ ಫೋರ್ಕ್ ಏನಾರೇ ಹಾಕಿ ನೋಡಿದ್ವಿ, ಅದು ಎಲ್ಲೂ ಆ ಕಡ್ಡಿಗೆ ಹತ್ಕೊಳ್ಳಿಲ್ಲ ಕೇಕ್ ಅಂತಂದ್ರೆ ಬೇಕಾಗ್ಯದ ಅಂತ ಅರ್ಥ ಆಗ್ತದೆ. ಮ್ಯಾಲೆ ಡೆಕೋರೇಟ್ ಮಾಡೋಕೆ ಒಂದು 7 ರಿಂದ 8 ಸ್ಟ್ರಾಬೆರಿಗಳನ್ನು, ಈಗ ಸೀಸನ್ ಅದ ಅಲ್ರಿ ಅದರದ್ದು, ಸ್ವಚ್ಛಂಗೆ ತೊಳೆದಿಟ್ಕೊಂಡು ಅವುಗಳನ್ನು ಒಂದ್ರಾಗ 2 ಕಟ್ ಮಾಡಿಕೊಂಡು ತಯಾರು ಮಾಡ್ಕೊಂಡ್ವಿ. ಅಷ್ಟ್ರಾಗ ಕೇಕ್ನು ತಣ್ಣಗಾಗಿತ್ತು ರೀ. ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟೆ. ನಾ 10 ನಿಮಿಷದ ತನಕ ಕಾಯ್ದಿದ್ದು ಒಂಚೂರು ಹೊತ್ತದಂಗೆ ಆಯಿತು. 5 ರಿಂದ 6 ನಿಮಿಷ ಬಿಟ್ಟರೆ ಅದು ಕರೆಕ್ಟೇ ಆಗಿರ್ತದೆ. ನಾ ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡ್ರಿ. ಆಮೇಲೆ ಹೊತ್ತಿದ್ದೆಲ್ಲ ಪಾರ್ಟನ್ನು ಚೆಂದಂಗೆ ಚಾಕುವಿಂದ ಕಡೀರಿ ತಕ್ಕೊಂಡು ಉಳಿದಿದ್ದ ಕೇಕ್ ಮೇಲೆ ಸಕ್ಕರೆ ನೀರನ್ನು ಸ್ಪ್ರೆಡ್ ಮಾಡಾಕತ್ತೀನಿ ರೀ. ಒಂಚೂರು ಇನ್ನೂ ಪೂರ್ತಿ ತಣ್ಣಗಾಗಿಲ್ಲ ಅನ್ನೋ ಟೈಮ್ನಾಗೇ ಬಿಸಿ ಬಿಸಿ ಸಕ್ಕರೆ ನೀರು ಹಾಕಿಬಿಟ್ವಿ ಅಂತಂದ್ರೆ ಅದು ಹೀರ್ಕೋತದೆ. ಅದು ಫಸ್ಟ್ ಮಾಡಿದ್ನಲ್ರಿ ಒಂದು ಮಿಸ್ಟೇಕ್, ಫ್ರೀಝರ್ನಾಗ ಇಟ್ಟಿದ್ದು. ಅದಕ್ಕೆ ಈಗ ಮತ್ತು ಅದನ್ನು ಡಬಲ್ ಬಾಯ್ಲರ್ ಮೆಥಡ್ನಾಗ ಇನ್ನೊಂದು ಚೂರು ಮೆಲ್ಟ್ ಮಾಡ್ಕೋಬೇಕಾಯ್ತು ನಾನು. ಚಾಕ್ಲೇಟ್ ಗನಾಶ್ ಫ್ರಿಜ್ನಾಗ ಇಟ್ಟಿದ್ರೆ ಕರೆಕ್ಟ್ ಆಗಿಬಿಡ್ತಿತ್ತು. ಅದನ್ನ ಮೇಲೆ ಡೆಕೋರೇಟಿವ್ ಕೇಕ್ ಟಾಪಿಂಗ್ ಆಗಿ ಯೂಸ್ ಮಾಡ್ಕೊಳಕತ್ತೀನಿ ಚಾಕ್ಲೇಟ್ ಗನಾಶ್ನೇ. ನನ್ನ ಕಡೆ ಯಾವ ವೆರೈಟಿ ಆಫ್ ಸ್ಪ್ಯಾಚುಲಾ ಅದಕ್ಕೆ ಮಾಡಲ್ಪಟ್ಟಂಥ ಸಾಮಗ್ರಿಗಳು ನಮ್ಮ ಮನೆಯಾಗಿಲ್ಲ. ಮನೆಯಾಗಿರುವಂಥ ಫೋರ್ಕ್ನಿಂದ ಗೆರಿ ಹಾಕ್ಕೊಂಡು ಅದಕ್ಕೇನೋ ಒಂದು ನನ್ನ ಮಗಳಿಗೆ ಇಷ್ಟ ಆದರೆ ಸಾಕು, ಆಕೆ ಮೆಚ್ಚಿದ್ರೆ ಸಾಕು ಅಂಥೇಳಿ ಆಕೆಗೆ ಇಷ್ಟ ಆಗು ಹಂಗೆ ಪ್ರೀತಿಯಿಂದ ಮನಸಾರ ಮಾಡಾಕತ್ತಿದ್ದೆ ನೋಡ್ರಿ. ಕೇಕ್ ಬೇಕ್ ಮಾಡೋದ್ರಾಗ ಅಗದಿ ಬೆಸ್ಟ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್ ಪಾರ್ಟ್ ಅಂದ್ರೆ ಇದೆ ನೋಡ್ರಿ, ಕೇಕ್ ಟಾಪಿಂಗನ್ನು ರೆಡಿ ಮಾಡೋದು. ಅದು ನಮ್ಮ ಭಕ್ತಿಗೆ ಬಿಟ್ಟಿದ್ರಿ, ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನಾವು ಹೆಂಗೆ ಬೇಕು ಹಂಗೆ ಕೇಕಿಗೆ ಅಲಂಕಾರ ಮಾಡ್ಬೋದು. ನಾ ಇಷ್ಟೆಲ್ಲ ಮಾಡುತ್ತಾನ ನನ್ನ ಮಗಳು ಸುಮ್ಮ ಕೊಡ್ತಾಳೇನ್ರಿ. ಆಕಿನ ಖುಷಿಗೆ ಎಲ್ಲೇನೇ ಇರಲಿಲ್ಲ. ಆಕಿನೂ ಅಗದಿ ಚಂದ ಅಲಂಕಾರ ಮಾಡಿದ್ಲು ನೋಡ್ರಿ ಕೇಕಿಗೆ. ಸ್ಟ್ರಾಬೆರಿ ಕೊಡಲಾಗಿದ್ಲು, ನನ್ನೂ ಅದಾವ ಅವನ್ಯಾಕೆ ಹಾಕ್ತೀರಿ ಅಂಥೇಳಿ. ಆಮೇಲೆ ಕೊಟ್ಲು. ಮತ್ತೀಗ ಆಕಿನ ಅಲಂಕಾರ ಮಾಡಾಕತ್ತು. ಅಷ್ಟು ಅನ್ನೋದ್ರಾಗ ಇನ್ನೊಂದು ಬೇಡಿಕೆ ಇಟ್ಟೇ ಬಿಟ್ಟಳ್ರಿ. ಆಕೆಗೆ ಜಾಮೂನ್ ಬೇಕು ಅಂತ. ಆ MTR ಜಾಮೂನ್ ಪಾಕೆಟ್ ಆಕಿನ ಕಣ್ಣಿಗೆ ಬೀಳದೆ ತಡ ಅದು ಬೇಕೇ ಆಗಿಬಿಡ್ತದೆ ಆಕೆಗೆ. ಮಾಡು ತನ ಪುರ್ಸೊತ್ತು ಹಿಡಿಯೋದಿಲ್ರಿ ನನ್ನ ಮಗಳು. MTR ಜಾಮೂನ್ ಮಾಡೋದು ಭಾಳ ಸರಳ ಅದ್ರಿ. ಅದು ನಾ ಸಾಕಷ್ಟು ವಿಡಿಯೋದಾಗ ನಿಮ್ಮೊಟ್ಟಿಗೆ ಹಂಚ್ಕೊಂಡೀನಿ. ಏನಿಲ್ಲ ರೀ, ಅದನ್ನು ನಾದ್ಕೊಳ್ಳೋದ್ರಾಗ ಎಲ್ಲ ಕಲಾ ಐತಿ. ನಮಗೆ ತಾಕತ್ತು ಅದ ಅಂಥೇಳಿ ಎಲ್ಲ ತಾಕತ್ತು ಹಾಕಿ ಚೆಂದಂಗೆ ಚರ ಹಿಟ್ಟು ನಾದಿದ್ವಿ ಜಾಮೂನ್ ಕೆಟ್ಟು ಅಂತ ಅರ್ಥ. ಒಂದು ಸ್ವಲ್ಪನೂ ಭಾರ ಹಾಕ್ಲಾರ್ದಂಗೆ ಸ್ವಲ್ಪ ಹಾಲು ಹಾಕಿ ಬರೀ ಉಗುರಿನಿಂದ ಬೆರಳುಗಳಿಂದ ನಾದ್ಕೋಬೇಕ್ರಿ. ಆಮೇಲೆ ಪ್ರತಿ ಸಲ ಕೈಗೆ ತುಪ್ಪ ಇಲ್ಲ ಎಣ್ಣೆ ಹಚ್ಕೊಂಡು ಅಗದಿ ಸಣ್ಣ ಉಂಡೆ ಮಾಡ್ಕೋಬೇಕು. ಯಾಕಂದ್ರೆ ಅವು ಕರಗಿಂದ ಒಂದು ಸ್ವಲ್ಪ ದಪ್ಪ ಆತಾವ. ಆಮೇಲೆ ಪಾಕದಾಗ ಹಾಕಿಂದ ಮತ್ತು ಅದ್ರ ಸೈಜ್ ಡಬಲ್ ಆಗ್ತದೆ. ಅದಕ್ಕೆ ಆಮೇಲೆ ಕರಿಯೋ ಮುಂದಾಗ ಭಾಳ ಪೇಷನ್ಸ್ ಇಟ್ಕೊಂಡು ಜೋರು ಉರಿ ಉಟ್ಟು ಒಮ್ಮೆ ಕರೆದ್ಬಿಟ್ವಿ ಅಂದ್ರೆ ಮ್ಯಾಲೆ ಹೊತ್ತದಂಗೆ ಆಗ್ತಾವ, ಒಳಗೆ ಹಸಿ ಬಿಸಿ ಉಳಿತಾವ. ಸಣ್ಣ ಉರಿ ಇಟ್ಟು ಮೀಡಿಯಮ್ ಫ್ಲೇಮ್ನಾಗ ಎಲ್ಲ ಕಡೆ ಬೇಯು ಹಂಗೆ ಕರಿಕೊಳ್ಳೋದು. ಆಮೇಲೆ ಕರಿಯೋ ಮುಂದಾಗೂ ಚಂತನ ತಿರ್ವಿ ಹಾಕಬಾರ್ದ್ರಿ. ಮ್ಯಾಲೆ ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು, ಎಲ್ಲ ಕಡೆ ಒಂದೇ ಕಲರ್ ಬರ್ತಾವೆ. ಸಾಧ್ಯ ಆದಷ್ಟು ಪೇಷನ್ಸಿಂದ ಮಾಡಿದ್ರೆ MTR ಜಾಮೂನ್ ಮಸ್ತ್ ಆಗ್ತಾವೆ. ಅದ್ರ ರುಚಿ ಅಂತೂ ಕೇಳೋ ಮಾತೇ ಇಲ್ಲ. ಅದಾದ್ಮೇಲೆ ಕೇಕ್ ಕಟ್ಟಿಂಗ ನಾವೇನು ರಾತ್ರಿ 12 ತನಕ ಎಚ್ಚರಿದ್ದು ಮಾಡಲಿಲ್ಲ ರೀ. ಮರುದಿವ್ಸ ಮುಂಜಾನೆ ಮಾಡಿದ್ವಿ. ನನ್ನ ಮಗಳಿಗೆ ಸಮಾಧಾನ ಇರಲಿಲ್ಲ, ಯಾವಾಗ ಕಟ್ ಮಾಡೋದು ಯಾವಾಗ ತಿನ್ನೋದು ಅಂಥೇಳಿ. ಹಿಂಗೆ ಹೊಸ ವರ್ಷವನ್ನು ನಾವು ಮನೆಯೊಳಗೆ ಆಚರಣೆ ಮಾಡಿದ್ವಿ.
25 ಕೊಟ್ಟಂತಹ ಅನುಭವಗಳಿಂದ ಪಾಠಗಳನ್ನು ಕಲಿತು ನಮ್ಮ ಬದುಕನ್ನು ನಾವು ಹಸನಾಗಿಸಿಕೊಳ್ಳೋದ್ರೊಳಗೆ ನಿರಂತರವಾಗಿ ಚೇತನಶೀಲರಾಗಿ ಪ್ರಯತ್ನ ಪಡೋಣ. ಬಂದಿರುವ 2026 ನಮ್ಮೆಲ್ಲರ ಬದುಕಿನಾಗೂ ಖುಷಿ, ನೆಮ್ಮದಿ, ಸಂಭ್ರಮವನ್ನು ಹೊತ್ತು ತರಲಿ ಅಂತ ಆಶಿಸ್ತಾ ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ಹೊಸ ವರ್ಷವನ್ನು ಹೆಂಗೆ ಸ್ವಾಗತಿಸಿದ್ರಿ ಅನ್ನೋದನ್ನು ನನಗೂ ತಿಳಿಸ್ರಿ. ಅಂದ್ಹಂಗೆ ಚಾಕ್ಲೇಟ್ ಕೇಕ್ ಅಗದಿ ಪರ್ಫೆಕ್ಟ್ ಬಂದಿತ್ತು ನೋಡ್ರಿ, ಎಕ್ದಮ್ ಟೇಸ್ಟಿಯಾಗಿತ್ತು. ಆಮೇಲೆ ಹೊಸ ವರ್ಷದ ದಿನ ಹೊಸ ವರ್ಷದ ಸಂಕಲ್ಪ ಪ್ರಜಾವಾಣಿಯವರು ಬರೆದು ಕಳಿಸು ಅಂದಿದ್ರು. ನಾನು ಬರೆದು ಕಳಿಸಿದ್ದೆ, ಅದನ್ನು ಪ್ರಕಟ ಮಾಡಿದ್ರು. ಪತ್ರಿಕೆಗೆ ಅನಂತ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ರೀ, ಅಲ್ಲಿ ತನಕ ನಮಸ್ಕಾರ. ನಿಮ್ಮ ಆಶೀರ್ವಾದ, ಹರಕೆ, ಹಾರೈಕೆ ಸದಾ ನಮ್ಮ ಮೇಲೆ ಇರಲಿ. ಧನ್ಯವಾದ.